BSR ಕಾಂಗ್ರೆಸ್ ಇಂದ ಟಿಕೆಟ್ ಆಯಿತು ಅರ್ಕಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ಈ ದೊಡ್ಡವರ ಆರ್ಭಟದಿಂದ ನನಗೆ ಹಾಕಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಈಗ JDSಗೆ ಯಾವ ಸಿದ್ಧಾಂತ ಇಟ್ಕೊಂಡು ನಾವು ಅವ್ರ ಬಗ್ಗೆ ಹೇಳ್ಬೇಕು ಸರ್? ಈಗ BJPನ ಹಿಂದೆ ಬೈತಿದ್ರು, ಇವತ್ತು ಹೊಗಳ್ತಾವ್ರೆ. ಮತ್ತೆ ಅವ್ರ ಸಿದ್ಧಾಂತ ಏನು? JDS ಯಾವ ಮುಖ ಇಟ್ಕೊಂಡು ಜನಗಳ ಹತ್ರ ನನ್ಗೆ ಓಟ್ ಕೊಡಿ ಅಂತ ಕೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಾಗ ಅಟ್ಲೀಸ್ಟ್ ಹೂಳಕ್ಕೆ ಜಾಗ ಕೊಟ್ಟಿಲ್ಲ ಸರ್. ಗಿಡ್ಡಯ್ಯ ಎಂಬ ವ್ಯಕ್ತಿ ಮೃತಪಡ್ತಾರೆ, ಅವ್ರಿಗೆ ಹೂಳಕ್ಕೆ ಜಾಗದಿಂದಲೇ ಮನೆ ಒಳಗೆ ಹೋಗ್ಕೊಂಡಿದ್ರು. 100 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದು ಅಟ್ಲೀಸ್ಟ್ ಒಂದು ಸ್ಮಶಾನನ ಕೊಡ್ದಾರ ಅಂತ ಕೆಲಸನೇ ಆಗಿಲ್ಲ ಅಂದ್ರೆ ಇನ್ ಯಾವ ಕೆಲಸ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಿಂಗರಾಜ್ ಅವ್ರ ಹಿನ್ನೆಲೆ ಏನು ಸರ್? ನಾನು 30 ವರ್ಷದಿಂದ ದಲಿತ ಸಂಘಟನೆ ಚಳುವಳಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ. ಮೊದಲನೇದಾಗಿ ಕರ್ನಾಟಕ ಮಾದಿಗ ದಂಡೋರದಲ್ಲಿ 10 ವರ್ಷ, ದಲಿತ ಸೇನೆ ಪಡೆ ರಾಜ್ಯಾಧ್ಯಕ್ಷ ಆಗಿ 10 ವರ್ಷ, ಈಗ ಜಾಂಬವ ಯುವಸೇನೆ ಜಿಲ್ಲಾಧ್ಯಕ್ಷ ಆಗಿ ಈಗ ಒಂದು 5-6 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಂಗರಾಜ್ ಅವ್ರ ರಾಜಕೀಯ ಎದುರಾಳಿ ಸರ್, ನನಗೆ ರಾಜಕೀಯ ಎದುರಾಳಿಗಿಂತ ಹೆಚ್ಚಾಗಿ ನಾನು ರಾಜಕೀಯ ಮಾಡ್ಬೇಕಷ್ಟೆ. ನನಗೆ ರಾಜಕೀಯ ಎದುರಾಳಿ ಪ್ರಶ್ನೆ ಇಲ್ಲ. BJP JDS ಮತ್ತೆ ಕಾಂಗ್ರೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನಗೆ ಅದರ ಅವಶ್ಯಕತೆ ಇಲ್ಲ ಸರ್. ನಿಂಗರಾಜು BBPಯಿಂದ ಕಂಟೆಸ್ಟ್ ಮಾಡ್ತಾವ್ರೆ. BBPನ ಪ್ರಚಾರ ಮಾಡಿ ಅದನ್ನ ಗೆಲ್ಸದೆ ನಿಂಗರಾಜರ ಉದ್ದೇಶ. ಈ ರಾಜಕೀಯ ಪ್ರವೇಶ ಮಾಡ್ತಿರೋ ಉದ್ದೇಶ ಏನು? ಉದ್ದೇಶ ಏನಿಲ್ಲ ಸರ್. 2013ರಲ್ಲಿ ನನಗೆ BSR ಕಾಂಗ್ರೆಸ್ ಇಂದ ಟಿಕೆಟ್ ಆಯಿತು ಅರ್ಕಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ಈ ದೊಡ್ಡವರ ಆರ್ಭಟದಿಂದ ನನಗೆ ಹಾಕಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಈಗ ನನ್ನ ಅದೃಷ್ಟ, ಈಗ 2024ರಲ್ಲಿ MP ಚುನಾವಣೆ ಸ್ಪರ್ಧಕ್ಕೆ ನಮ್ಮ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು BBP ಪಕ್ಷದಿಂದ ನನಗೆ ಕಾಲಾವಕಾಶ ಮಾಡಿಕೊಟ್ಟವ್ರೆ ರಾಜಕೀಯನ ಮಾಡಿ. ನಾನು ಅಲ್ಲಿ ಸರ್ವೆ ಮಾಡಿದ್ದೀನಿ. ಸರ್ವೆ ಪ್ರಕಾರ ನಿಮ್ಗೆ ಒಳ್ಳೆ ಹೆಸರಿದೆ, ನೇಮ್ ಇದೆ, ನಾನು ನಿಮಗೆ B ಫಾರಂ ಕೊಡ್ತೀನಿ, ನೀವು ಮಾಡಿ ಅಂತ ಹೇಳಿ ನನಗೆ B ಫಾರಂ ಕೊಟ್ಟಿದ್ದಾರೆ. ಈಗ ನಿಂಗರಾಜ್ ಅವ್ರಿಗೆ ಜಿಲ್ಲೆ ಜನ ಏನು ವೋಟ್ ಹಾಕ್ಬೇಕು ಸರ್. ಯಾಕೆ ಹಾಕ್ಬಾರ್ದು? ನಾನೊಬ್ಬ ಜಿಲ್ಲಾಧ್ಯಕ್ಷ ಆಗಿ ಒಬ್ಬ MLA ಕೂಡ ಮಾಡ್ದಾರ ಅಂತ ಕೆಲಸಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇಡೀ ಎಲ್ಲಾ ತಾಲೂಕಲ್ಲೂ 7 ತಾಲೂಕಲ್ಲೂ ಕೂಡ ನಾನು ಜನಗಳ ಪ್ರೀತಿಯ ಗೆದ್ದಿದ್ದೀನಿ. ಅವ್ರ ಮನಸ್ಸಲ್ಲಿ ನಾನು ಉಳಿದಿದ್ದೀನಿ. ಯಾಕೆ ಹಾಕ್ಬಾರ್ದು ಸರ್? ಯಾಕೆ ದೊಡ್ಡವರಿಗೆ ರಾಜಕೀಯ ಬೇಕಾ? ದೊಡ್ಡವರೇ ಎಲೆಕ್ಷನ್ ಮಾಡ್ಬೇಕಾ? ಯಾಕೆ ಮಾಡ್ಬಾರ್ದು ನಾವುಗಳು ಕೂಡ? ಎಲೆಕ್ಷನ್ ಮಾಡುವಷ್ಟು ಹಣ ಇದೆಯಾ ನಿಂಗರಾಜ್ ಅವ್ರ ಹತ್ರ? ನನ್ನ ಹತ್ರ ಹಣ ಬಲ ಇಲ್ಲ ಸರ್, ಜನ ಬಲ ಇದೆ. ಆ ಜನ ಬಲ ಇದ್ರೆ ಸಾಕು ರಾಜಕೀಯ ಮಾಡೋದಕ್ಕೆ ಅಂತ ನನಗನ್ಸಿದೆ. JDS ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? JDS ಹೇಳ್ಬೇಕು ಅಂತಂದ್ರೆ ಅವ್ರವೇ 50 ವರ್ಷದಿಂದ ರಾಜಕಾರಣನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಾನು ವಿರೋಧ ಮಾತಾಡೋದಕ್ಕಿಂತ ಪರವಾಗಿ ಮಾತಾಡೋದಕ್ಕಿಂತ ನನಗನ್ಸಿದ್ದೆ ನಾನು ಮಾತಾಡ್ತೀನಿ. JDS ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಹೋಗಿದ್ರೆ ಈಗ ಜನಗಳು ಈಗ BJPಲಿ ಈಗ JDSಗೆ ಯಾವ ಸಿದ್ಧಾಂತ ಇಟ್ಕೊಂಡು ನಾವು ಅವ್ರ ಬಗ್ಗೆ ಹೇಳ್ಬೇಕು ಸರ್? ಈಗ BJPನ ಹಿಂದೆ ಬೈತಿದ್ರು, ಇವತ್ತು ಹೊಗಳ್ತಾವ್ರೆ. ಈಗ ಜನಕ್ಕೆ ಅಷ್ಟೇ ಸಾಕಲ್ವಾ? ಈಗ ಎಲ್ಲರ ಮನಸ್ಸಲ್ಲೂ ವಿರೋಧ ಇಲ್ವಾ? ಮತ್ತೆ ಅವ್ರ ಸಿದ್ಧಾಂತ ಏನು? JDS ಯಾವ ಮುಖ ಇಟ್ಕೊಂಡು ಜನಗಳ ಹತ್ರ ನನ್ಗೆ ಓಟ್ ಕೊಡಿ ಅಂತ ಕೇಳ್ತಾರೆ? ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ಹೇಳಿ? ಒಂದು ಕಾಂಗ್ರೆಸ್ ಅವ್ರು ತಗೊಂಡ್ರೆ ಇವತ್ತು ನಾವು ದಲಿತರ ಪರ ನಾವು ಇದ್ದೀವಿ ಅಂತೇಳಿ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಾಗ ಅಟ್ಲೀಸ್ಟ್ ಹೂಳಕ್ಕೆ ಜಾಗ ಕೊಟ್ಟಿಲ್ಲ ಸರ್. ನಮ್ಮ ವಿರೋಧಿ ಅಂದ್ರೆ ಕಾಂಗ್ರೆಸ್ ಅಂತ ನಾನು ಇವತ್ತು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ BSP ಇಂದ ಗಂಗಾಧರ್ ಭೋಜನ್ ಕಂಟೆಸ್ಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? BSPನೂ ಕೂಡ ಒಂದು ರಾಷ್ಟ್ರೀಯ ಪಕ್ಷ. ಅವ್ರವ್ರಿಗೆ ಹಕ್ಕಿದೆ ಸರ್ ರಾಜಕೀಯ ಮಾಡೋದಕ್ಕೆ, ಅವ್ರವ್ರಿಗೆ ಹಕ್ಕಿದೆ. ಅವ್ರು ಮಾಡ್ಬೋದು ಸರ್, ಮಾಡ್ಲಿ. ನನಗೂ ಸಂಬಂಧ ಇಲ್ಲ. ನಾನು BBPಯಿಂದ ನಾನು ನೇರವಾಗಿ ಚುನಾವಣೆನ ಮಾಡ್ತೀನಿ. ನಾಳೆ ಎಲ್ಲಾ ಜನಗಳು ಅವರವರೇ ಸ್ವಂತ ವೆಹಿಕಲ್ಗೆ ಅವರೇ ಖರ್ಚು ಹಾಕೊಂಡು ಕಡಿಮೆ ಅಂದ್ರೆ 4,000 to 5,000 ಜನ ನಾಮಿನೇಷನ್ ಫೈಲ್ ಮಾಡಕ್ಕೆ ಬರ್ತಿದ್ದಾರೆ. ನಿಮ್ ಪ್ರಕಾರ ಹಾಸನದಲ್ಲಿ ಇನ್ನು ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ? ಆಗ್ಬೇಕು ಸರ್. ಅಭಿವೃದ್ಧಿ ಆಗಕ್ಕೆ 1, 2, 3, 4 ಶಮ್ನಾಥ್ಪುರದಲ್ಲಿ, ಅರ್ಕಲೂರು ತಾಲೂಕು ಶಮ್ನಾಥ್ಪುರದಲ್ಲಿ ತಮಗೆ ಗೊತ್ತಿದ್ದಂಗೆ ಗಿಡ್ಡಯ್ಯ ಎಂಬ ವ್ಯಕ್ತಿ ಮೃತಪಡ್ತಾರೆ. ಅವ್ರಿಗೆ ಹೂಳಕ್ಕೆ ಜಾಗಿಲ್ದಲೆ ಮನೆ ಒಳಗೆ ಉಳ್ಕೊಂಡಿದ್ರು. ಅದು ತಮಗೆ ಗೊತ್ತಿರೋ ಅಂತದೆ. 100 ವರ್ಷದಿಂದ ರಾಜಕೀಯನ ಮಾಡ್ಕೊಂಡು ಬಂದು ಅಟ್ಲೀಸ್ಟ್ ಒಂದು ಸ್ಮಶಾನನ ಕೊಡ್ದಾರ ಅಂತ ಕೆಲಸನೇ ಆಗಿಲ್ಲ ಅಂದ್ರೆ ಇನ್ ಯಾವ ಕೆಲಸ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಹೇಳಿ ಸರ್? ಪ್ರತಿಯೊಂದು ಕೆಲಸನೂ ಆಗೋಂಥದ್ದು ಇದೆ, ಆಗ್ಬೇಕು. ರೋಡ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು,
ಪ್ರತಿಯೊಂದು ಹೇಳೋದಕ್ಕೆ ಹೋದ್ರೆ ಒಂದು ಲೀಸ್ಟೇ ಬೇಕು ಸರ್, ಒಂದು ಲೀಸ್ಟೇ ಬೇಕು. ಲಿಂಗಾಜೂರಿಗೆ ದಲಿತರ ಯಾಕೆ ಓಟ್ ಹಾಕ್ಬೇಕು ಸರ್? ಒಬ್ಬ ಹಸ್ತಿರವನ ಕಷ್ಟ ಹಸ್ತಿರವನಿಗೆ ಗೊತ್ತಿರೋದು, ಒಬ್ಬ ಬಡವ್ರ ಕಷ್ಟ ಬಡವರಿಗೆ ಗೊತ್ತಿರೋದು. ಹೊಟ್ಟೆ ತುಂಬಿರೋರಿಗೆ ಹಸ್ತಿರೋರ ವಿಚಾರ ಹೆಂಗ್ ಗೊತ್ತಿರೋದು ಸರ್? ಒಬ್ಬ ಹಸ್ತಿರೋವನಿಗೆ ಒಬ್ಬ ಹೊಟ್ಟೆ ತುಂಬಿರೋವನಿಗೆ ಹೆಂಗ್ ಗೊತ್ತಾಗ್ಬೋದು ನೀವೇ ಹೇಳಿ. ನಮಗೆ ಬಡವ್ರ ಕಷ್ಟ ನಮಗೆ ಗೊತ್ತು, ನಾವು ಹಸ್ತಿರೋ ಅಂತವ್ರು. ಈ ದೇಶದಲ್ಲಿ ಬಡತನನೇ ತಾಂಡವಾಡ್ತಾ ಇರೋದು. ಹಂಗಾಗಿ ದಲಿತರು ನಮಗೆ ಓಟ್ ಹಾಕ್ತಾರೆ. ಮತ್ತೆ ಅತಿ ಹೆಚ್ಚಾಗಿ ಬೇರೆ ಜನಾಂಗರು ಕೂಡ ನನಗೆ ಈಗ ಮೊನ್ನೆ 3 ದಿನದಿಂದ ಹೇಳ್ತಿದ್ದಾರೆ, ಸಿಕ್ಕಿರೋ ಅವಕಾಶನ ಬಿಡಕ್ ಹೋಗ್ಬಿಟ್ಟು ನಿಂಗ್ರಾಜ್, ನಾನು ಇಷ್ಟು ದುಡ್ಡು ಕೊಡ್ತೀನಿ, ನಾನು ವೆಹಿಕಲ್ ಕೊಡ್ತೀನಿ, ನಿನ್ಗೆ ಏನು ಖರ್ಚು ಬೇಕು ನಾನು ಕೊಡ್ತೀನಿ, ನೀನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡ, ಅದು ಏನಾರು ಆದ್ರೂ ನಾವಿದ್ದೀವಿ ಹೇಳಿ ಅಂತ ಬೇರೆ ಜನಾಂಗ ಕಡಿಮೆ ಅಂದ್ರೆ ಒಂದು 60-70 ಜನ ನನಗೆ ಹೇಳಿದ್ರು ಬರೀ 3 ದಿನದಿಂದ ಈಚೆಗೆ. ಹಂಗಾಗಿ ನನಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಜಿಲ್ಲೆಗೆ ಮಾಜಿ ಪ್ರಧಾನಿಗಳು, DCM ಅವರೆಲ್ಲ ಪ್ರಚಾರಕ್ಕೆ ಬರ್ತಾರೆ ಬೇರೆ ಬೇರೆ ಪಕ್ಷದ ಪರವಾಗಿ. ನಿಮ್ ಪರವಾಗಿ ಯಾರು ಬರ್ತಾರೆ ಪ್ರಚಾರಕ್ಕೆ? ಸರ್, ನಮ್ಮ ಪರವಾಗಿ ನಾವೇ ಸಾಕು ಸರ್. ನಮಗೆ ಯಾವ ಪ್ರಧಾನ ಮಂತ್ರಿ ಖರ್ಚುವೇ ಓಟ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾವ DCM ಖರ್ಚು ಓಟ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಬ್ಬರ ಮನಸ್ಸಿಗೆ ನಾವು ಟಚ್ ಆಗಿದ್ದೀವಿ ಅಂತ ಅಂದ್ರೆ ಅದೇ ಒಬ್ಬ ಪ್ರಧಾನ ಮಂತ್ರಿಗಿಂತ ಹೆಚ್ಚು ಅಂತ ನಾನು ಅನ್ಕೋತೀನಿ. ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ನಮ್ಮ ಕ್ಯಾನ್ವಸಿಗೆ ಬರ್ತಿದ್ದಾರೆ. ಅವರು ಇಲ್ಲೆಲ್ಲ ಭಾಳ ರಾಜ್ಯಾದ್ಯಂತ ಪರಿಚಯ ಇರೋವಂಥವ್ರು. ಮತ್ತು ಅವರು ಎಲ್ಲ ಥರದೂ ಈ ಚುನಾವಣೆಯಲ್ಲಿ ಯೋಚನೆ ಮಾಡಿ ನಮಗೆ ಎಲ್ಲದನ್ನು ಒಂದು ಖರ್ಚು ವೆಚ್ಚಗಳನ್ನೆಲ್ಲ ಇದು ಮಾಡಿ ನಮಗೆ ಬಂದು ಪ್ರಚಾರ ಮಾಡಿ ನಮಗೆ ಗೆಲ್ಸುವಂಥ ಕೆಲಸನ ಮಾಡ್ಕೊಡ್ತಾರೆ ಸರ್. ಈಗ ನೀವೇ ಹೇಳ್ದಂಗೆ ಕಳೆದ 30 ವರ್ಷದಿಂದ ನಾವು ದಲಿತರ ಪರವಾಗಿ ಹೋರಾಟ ಮಾಡ್ಕೊ ಬಂದಿದೀವಿ ಅಂತ ಹೇಳಿದ್ರಿ. ಈ ಜಿಲ್ಲೆಯಲ್ಲಿನ ದಲಿತ ಸಂಘಟನೆಗಳು ಸಭೆಗಳನ್ನ ಮಾಡಿ ನಾವು ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ, ನಾವು JDS ಬೆಂಬಲ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡ್ತಿದ್ದಾರೆ. ಈಗ ನೀವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊ ಬಂದಿದ್ದೀರಾ, ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಒಬ್ರು ಹೇಳಿಲ್ವಲ್ಲ, ಯಾಕೆ ಸರ್? ನಾವು ಇನ್ನೂ ಅವರೊಟ್ಟಿಗೆ ಯಾರೊಟ್ಟಿಗೂ ಮಾತೇ ಆಡಿಲ್ಲ. ಆಮೇಲೆ ನಾವು ನಿಮ್ಗೆ ಸಪೋರ್ಟ್, ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂದ್ರೆ ಓಟ್ ಹಾಕ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ನಾವು ನಿಮ್ಗೆ ಓಟ್ ಹಾಕಕ್ಕಿಲ್ಲ ಅಂದ ತಕ್ಷಣ ನಮ್ಗೆ ಓಟ್ ಹಾಕೋದಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ನಾವೆಲ್ಲ ಕೂತು ನಿಂತು ಮಾತಾಡಿ ಸಪೋರ್ಟ್ ಮಾಡ್ತಾರೆ ಸರ್. ಈಗ ಸಂಘಟನೆ ಅಂತ ಬಂದಾಗ 100 ಇದ್ದಾವೆ, ಎಲ್ಲ ಸಂಘಟನೆ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಹಂಗಾಗಿ ಒಂದು ಆಚೆ ಈಚೆ ಆಗ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಈಗ ದಲಿತ ಸಂಘಟನೆಗಳು BJP, JDS, ಕಾಂಗ್ರೆಸ್ ಪಕ್ಷಗಳನ್ನ ಬೆಂಬಲಿಸೋದು ಸರಿನಾ ತಪ್ಪ? ತಪ್ಪು ಸರ್, ತಪ್ಪು ಅಂತ ಹೇಳ್ತೀನಿ. ಯಾಕೆ ಬೆಂಬಲಿಸ್ಬೇಕು? ಏನಾಗಿದೆ ಅಂತ ಬೆಂಬಲಿಸ್ಬೇಕು? ಯಾವ ದಲಿತರನ್ನ ಕಷ್ಟ ಸುಖನ ಪರಿಹಾರ ಮಾಡ್ತಿದ್ದಾರೆ, ಯಾವ ಕಷ್ಟ ಸುಖನ ಪರಿಹರಿಸಿದ್ದಾರೆ, ಯಾಕೆ ಓಟ್ ಹಾಕ್ಬೇಕು? ನಾನು ಪ್ರಶ್ನೆ ಮಾಡ್ತೀನಿ. ಅದು ನಾನು ನೇರವಾಗಿ ಬರ್ತೀನಿ, ಯಾರು ಬೇಕಾದ್ರೂ ನಾನು ಒಟ್ಟಿಗೆ ಚರ್ಚೆಗೆ ಬರ್ಬೋದು.